ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆ ಮಾಡುವ ವಿಧಾನದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಬಾರಿ ನಮಗೆ 2026ರಲ್ಲಿ ಆಷಾಢ ಮಾಸವು ಜುಲೈ 15ನೇ ತಾರೀಕಿನಿಂದ ಪ್ರಾರಂಭವಾಗಿ ಆಗಸ್ಟ್ 11ನೇ ತಾರೀಕಿನವರೆಗೂ ಕೂಡ ಇರುತ್ತದೆ. ಸಾಮಾನ್ಯವಾಗಿ ಆಷಾಢ ಮಾಸದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಕೂಡ ಮಾಡೋದಿಲ್ಲ, ಏಕೆಂದರೆ ಮಳೆ ಬರುವಂಥದ್ದು ಹೆಚ್ಚಾಗಿ ಈ ಆಷಾಢ ಮಾಸದಲ್ಲೇ. ಹಾಗಾಗಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಿದರೂ ಕೂಡ ತೊಂದರೆಯಾಗುತ್ತೆ ಅನ್ನುವ ಕಾರಣದಿಂದ ಆಷಾಢ ಮಾಸದಲ್ಲಿ ಮದುವೆ, ನಾಮಕರಣ, ಗೃಹ ಪ್ರವೇಶ ಈ ರೀತಿಯಾದ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಕೂಡ ಮಾಡುವುದಿಲ್ಲ. ಆದರೆ ಈ ಮಾಸದಲ್ಲಿ ಮಹಾಲಕ್ಷ್ಮಿ ಪೂಜೆಗೆ ವಿಶೇಷವಾದ ಮಹತ್ವವೇ ಇದೆ. ಆಷಾಢ ಮಾಸದಲ್ಲಿ ಬರುವಂತಹ ಪ್ರತಿ ಶುಕ್ರವಾರದ ದಿನಗಳಂದು ಕೂಡ ವಿಶೇಷವಾಗಿ ಲಕ್ಷ್ಮೀ ವ್ರತವನ್ನು ಕೈಗೊಂಡು ಮನೆಯಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವುದರಿಂದ ದಾರಿದ್ರ್ಯತನ, ಸಾಲಬಾಧೆ ಹಾಗೆಯೇ ಹಲವಾರು ಕಷ್ಟಗಳು ದೂರವಾಗುತ್ತವೆ. ಸಕಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗಿ ಅಷ್ಟೈಶ್ವರ್ಯ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ. ಈ ಬಾರಿ 2026ರಲ್ಲಿ ಒಟ್ಟು ನಮಗೆ 4 ಆಷಾಢ ಶುಕ್ರವಾರಗಳು ಬರುತ್ತವೆ. ಮೊದಲನೆಯ ಆಷಾಢ ಶುಕ್ರವಾರ ಜುಲೈ 17ನೇ ತಾರೀಕು ಬಂದಿದೆ. ಎರಡನೇ ಆಷಾಢ ಶುಕ್ರವಾರ ಜುಲೈ 24ನೇ ತಾರೀಕು. ಮೂರನೇ ಆಷಾಢ ಶುಕ್ರವಾರ ಜುಲೈ 31ನೇ ತಾರೀಕು. ನಾಲ್ಕನೇ ಆಷಾಢ ಶುಕ್ರವಾರ ಆಗಸ್ಟ್ 7ನೇ ತಾರೀಕು ಬಂದಿದೆ. ಒಟ್ಟು ಈ ಬಾರಿ 4 ಆಷಾಢ ಶುಕ್ರವಾರಗಳು ಬಂದಿದೆ. ಈ 4 ಆಷಾಢ ಶುಕ್ರವಾರದಂದು ಕೂಡ ಮನೆಯಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ನಾವು ಮಾಡಬೇಕು. ಕೆಲವರು ಈ ಆಷಾಢ ಮಹಾಲಕ್ಷ್ಮಿಯ ಪೂಜೆಯನ್ನು ಆಷಾಢ ಶುಕ್ಲ ದಶಮಿ ಅಂದರೆ ಆಷಾಢ ತಿಂಗಳಿನ 10ನೇ ದಿನದಿಂದ ಪ್ರಾರಂಭವನ್ನು ಮಾಡಿ ಶ್ರಾವಣ ಮಾಸದ ಶುಕ್ಲ ದಶಮಿ ಅಂದರೆ ಶ್ರಾವಣ ತಿಂಗಳಿನ 10ನೇ ದಿನದವರೆಗೂ ಕೂಡ ಆಷಾಢ ಮಹಾಲಕ್ಷ್ಮಿಯ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಯ ಆಚರಣೆಯನ್ನು ಮಾಡ್ತಾರೆ. ಅಥವಾ ಆಷಾಢ ಮಾಸದಲ್ಲಿ ಬರುವಂತಹ 4 ಶುಕ್ರವಾರಗಳು ಕೂಡ ಲಕ್ಷ್ಮೀ ವ್ರತವನ್ನು ನಾವು ಮಾಡಬಹುದು. ನಿಮಗೆ ಆಷಾಢ ಶುಕ್ರವಾರದ 4 ಶುಕ್ರವಾರಗಳು ಬಂದಿದೆಯಲ್ಲ, ಆ 4 ಶುಕ್ರವಾರಗಳು ಕೂಡ ನಿಮಗೆ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಆಷಾಢ ಶುಕ್ರವಾರನಾದರೂ ಮನೆಯಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ. ಕೆಲವೊಬ್ಬರು ಅವರ ಮನೆಯ ಪದ್ಧತಿ ಪ್ರಕಾರ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು, ಲಕ್ಷ್ಮೀ ವ್ರತವನ್ನು ಕೈಗೊಳ್ತಾರೆ. ಇನ್ನು ಪದ್ಧತಿ ಇಲ್ಲ ಅನ್ನುವವರು, ನಾವು ಕೂಡ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರುವವರು ಸರಳವಾಗಿಯೇ ಆಷಾಢ ಶುಕ್ರವಾರದಂದು ಮನೆಯಲ್ಲೇ ನೀವು ಪೂಜೆಯನ್ನು ಮಾಡ್ಬೋದು. ಕಳಸವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಸರಳವಾಗಿ ನೀವು ಪ್ರತಿ ಶುಕ್ರವಾರವೂ ಕೂಡ ಆಷಾಢ ಮಾಸದಲ್ಲಿ ಪೂಜೆಯನ್ನು ಸಲ್ಲಿಸಬಹುದು. ಹೇಗೆ ಆಷಾಢ ಶುಕ್ರವಾರದಂದು ಸರಳವಾಗಿ ಮನೆಯಲ್ಲೇ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ಬೋದು ಅನ್ನುವ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆಷಾಢ ಶುಕ್ರವಾರದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು. ಸಾಧ್ಯವಾದಷ್ಟು ಮಹಾಲಕ್ಷ್ಮಿಯ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡೋದಕ್ಕೆ ಪ್ರಯತ್ನ ಪಡಿ. ಏಕೆಂದರೆ ಮಹಾಲಕ್ಷ್ಮಿಯು ಬ್ರಾಹ್ಮಿ ಸ್ವರೂಪಿಣಿ, ಆಕೆಯನ್ನು ಬ್ರಾಹ್ಮಿ ಸ್ವರೂಪಿಣಿ ಅಂತ ಕರೆಯಲಾಗುತ್ತದೆ. ಅತ್ಯಂತ ಬೇಗವಾಗಿ ನಮಗೆ ಶೀಘ್ರ ಫಲಗಳನ್ನು ಕೊಡುತ್ತಾಳೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಆಕೆಯ ಪೂಜೆಯನ್ನು ಮಾಡೋದ್ರಿಂದ. ಹಾಗಾಗಿ ಸಾಧ್ಯವಾದಷ್ಟು ಶುಕ್ರವಾರದಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಆಕಾಶದಲ್ಲಿ ಇನ್ನೂ ನಕ್ಷತ್ರಗಳು ಕಾಣಿಸ್ಬೇಕಾದ್ರೇ ನೀವು ಮಹಾಲಕ್ಷ್ಮಿಯ ಪೂಜೆಯನ್ನು ಮನೆಯಲ್ಲಿ ಮಾಡಿ. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದಾದರೆ ಇಂದಿನ ದಿನವೇ ಎಲ್ಲವನ್ನು ಕೂಡ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ರೆ ಬೆಳಗ್ಗೆ ಆಷಾಢ ಶುಕ್ರವಾರದಂದು ಬೆಳಗ್ಗೆ ನಾವು ಬ್ರಹ್ಮ ಮುಹೂರ್ತದಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ಬೋದು. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಧ್ಯ ಆಗಲಿಲ್ಲ ಪೂಜೆಯನ್ನು ಮಾಡೋದಕ್ಕೆ ಅಂತ ಅನ್ನುವವರು ಆ ದಿನ ಶುಕ್ರವಾರ ಬೆಳಗ್ಗೆ 10 ಗಂಟೆ ಒಳಗೆ ನೀವು ಪೂಜೆಯನ್ನು ಸಲ್ಲಿಸಬೇಕು. ಈ ಆಷಾಢ ಶುಕ್ರವಾರದಂದು ಬೆಳಿಗ್ಗೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಕಳಸದ ಸ್ಥಾಪನೆಯನ್ನು ಮಾಡಬೇಕು. ಮಹಾಲಕ್ಷ್ಮಿಯ ಕಳಸದ ಸ್ಥಾಪನೆಯನ್ನು ಮಾಡಬೇಕು. ಒಂದು ಕಳಸದ ಚೆಂಬು ಅಥವಾ ಕಳಸದ ಬಿಂದಿಗೆಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು. ನಿಮ್ಮ ದೇವರ ಮನೆಯಲ್ಲಿ ನೀವು ಈ ಆಷಾಢ ಶುಕ್ರವಾರದ ಪೂಜೆಯನ್ನು ಸರಳವಾಗಿ ಮಾಡ್ಬೋದು. ಉತ್ತರಾಭಿಮುಖವಾಗಿ ಇಲ್ಲ ಪೂರ್ವಾಭಿಮುಖವಾಗಿ ಒಂದು ಕಳಸದ ಸ್ಥಾಪನೆಯನ್ನು ಮಾಡಿ ಕಳಸದ ಚೆಂಬು ಅಥವಾ ಕಳಸದ ಬಿಂದಿಗೆಯನ್ನು ಇಡಿ. ಒಂದು ತಟ್ಟೆಯನ್ನು ಇಟ್ಟು ಆ ತಟ್ಟೆಯ ಒಳಗೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಳಸವನ್ನು ಇಡಬೇಕು. ಹಾಗೆಯೇ ಕಳಸದ ಒಳಗೆ 3/4 ಭಾಗದಷ್ಟು ಶುದ್ಧವಾದ ನೀರನ್ನು ಹಾಕಿ ನೀರಿಗೆ ಅರಿಶಿನ, ಕುಂಕುಮ ಹಾಗೆಯೇ ಒಂದು ಕಾಯಿನು ಹಾಗೆಯೇ ಸ್ವಲ್ಪ ಬಿಳಿ ಬಣ್ಣದ ಬಿಡಿ ಹೂಗಳನ್ನು ಹಾಕಿ ನೀವು ಕಳಸಕ್ಕೆ ಮಾವಿನೆಲೆ ಅಥವಾ ವೀಳ್ಯದೆಲೆಯನ್ನು ಇಟ್ಟು ಒಂದು ತೆಂಗಿನಕಾಯಿಯನ್ನು ಇಡಬೇಕು. ತೆಂಗಿನಕಾಯಿ ಪೂರ್ಣ ಪ್ರಮಾಣದಲ್ಲಿ ಇರಬೇಕು, ಅಂದರೆ ನೀರು ಇರುವಂಥ ತೆಂಗಿನಕಾಯಿಯನ್ನು ನಾವು ಕಳಸಕ್ಕೆ ಇಡಬೇಕು. ತೆಂಗಿನಕಾಯಿಗೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ಕಳಸಕ್ಕೆ ಇಡಿ. ನಿಮ್ಮಲ್ಲಿ ಲಕ್ಷ್ಮಿಯ ಮುಖವಾಡ ಇದೆ ಅಂತ ಅನ್ನುವವರು ಲಕ್ಷ್ಮಿಯ ಮುಖವಾಡವನ್ನು ಇಡಲೇಬೇಕು ಅಂತ ಏನಿಲ್ಲ. ತೆಂಗಿನಕಾಯಿ ಇಟ್ಟು ಕೂಡ ನೀವು ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು. ಹಾಗೆಯೇ ಮರೆಯದೆ ಮಾಂಗಲ್ಯವನ್ನು ಹಾಕಿ ಅರಿಶಿಣದ ಕೊಂಬನ್ನು ಕಟ್ಟಿ
ಹಾಗೆಯೇ ಹೂಗಳಿಂದ ಅಲಂಕಾರವನ್ನು ಮಾಡಿ ಗೆಜ್ಜೆ ವಸ್ತ್ರವನ್ನು ಹಾಕಿ ನೀವು ನೈವೇದ್ಯವನ್ನು ತೋರಿಸಿ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ. ಅದಕ್ಕೂ ಮುಂಚೆ ಕಳಸವನ್ನು ಸ್ಥಾಪನೆ ಮಾಡಿದ ನಂತರ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಅಂದರೆ ಆ ಕಳಸದಲ್ಲಿ ಮಹಾಲಕ್ಷ್ಮಿಯ ಆವಾಹನೆಯನ್ನು ಮಾಡಬೇಕು. ಪದ್ಮಪ್ರಿಯೆ, ಪದ್ಮಿನಿ, ಪದ್ಮಹಸ್ತೆ, ಪದ್ಮಾಲಯೇ, ವಿಷ್ಣುಪ್ರಿಯೆ, ವಿಶ್ವಮನೋನುಕೂಲೆ, ತದ್ಪಾದ ಪದ್ಮಹಂ, ವಹಿಂ ಸನ್ನಿಧತ್ವಂ ಎಂದು ಲಕ್ಷ್ಮಿಯನ್ನು ನಾವು ಆರಾಧನೆಯನ್ನು ಮಾಡಬೇಕು. ಹಾಗೆಯೇ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಪದ್ಮಾಸನ ಹಾಕಿ ಕುಳಿತುಕೊಂಡಿರುವಂಥ ಮಹಾಲಕ್ಷ್ಮಿಯನ್ನು ನಾವು ಆಹ್ವಾನಿಸಬೇಕು ಆ ಕಳಸದಲ್ಲಿ. ಹೀಗೆ ಕಳಸವನ್ನು ನಾವು ಪ್ರತಿಷ್ಠಾಪನೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಮಹಾಲಕ್ಷ್ಮಿಯನ್ನು ಆವಾಹನೆಯನ್ನು ಮಾಡಿ ದೀಪಗಳನ್ನು ಹಚ್ಚಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಮೊದಲಿಗೆ ದೀಪಗಳನ್ನು ಹಚ್ಚಿ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಮಹಾಲಕ್ಷ್ಮಿಗೆ ಪೂಜೆಯನ್ನು ಸಲ್ಲಿಸಿ ಧೂಪ ಮಾಡಬೇಕು. ನಂತರ ಮಂಗಳಾರತಿಯನ್ನು ಮಾಡಬೇಕು, ನೈವೇದ್ಯವನ್ನು ಅರ್ಪಿಸಬೇಕು. ನಿಮಗೆ ಹಾಗೆಯೇ ಮಹಾಲಕ್ಷ್ಮಿಗೆ ಅರ್ಚನೆಯನ್ನು ಕುಂಕುಮಾರ್ಚನೆಯನ್ನು ಕೂಡ ನೀವು ಮಾಡ್ಬೋದು. ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಂಡು ನೀವು ಕುಂಕುಮಾರ್ಚನೆಯನ್ನು ಮಾಡ್ಬೋದು. ನಿಮ್ಮಲ್ಲಿ ಲಕ್ಷ್ಮಿಯ ವಿಗ್ರಹ ಇರುವಂಥವರು ಆ ದಿನ ಅಭಿಷೇಕವನ್ನು ಕೂಡ ನೀವು ಮಾಡ್ಬೋದು. ವಿಗ್ರಹ ಇಲ್ಲ ಅಂತನ್ನುವವರು ನೀವು ಏನು ಕಳಸದ ಸ್ಥಾಪನೆಯನ್ನು ಮಾಡಿರ್ತೀರೋ ಅದರ ಮುಂಭಾಗದಲ್ಲಿ ನೀವು ಒಂದು ತಟ್ಟೆಯಲ್ಲಿ ವೀಳ್ಯದೆಲೆಯನ್ನು ಇಟ್ಟು ಆ ವೀಳ್ಯದೆಲೆಯ ಮೇಲೆ ₹1 ಕಾಯಿನನ್ನು ಇಟ್ಟು ಆ ಕಾಯಿನ್ಗೆ ಮೊದಲು ಅರಿಶಿಣವನ್ನು ಹಾಕಿ ನಂತರ ನೀವು ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಂಡು ಕುಂಕುಮಾರ್ಚನೆಯನ್ನು ಕೂಡ ಮಾಡಿ ನೀವು ಕೊನೆಗೆ ಮಹಾಮಂಗಳಾರತಿಯನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ ಹೆಸರುಬೇಳೆ ಪಾಯಸ, ಹಾಲಿನ ಪಾಯಸ, ಸಜ್ಜಿಗೆ ಹಾಗೆಯೇ ಸಿಹಿ ಪೊಂಗಲ್ಲು ಈ ರೀತಿಯಾಗಿ ಯಾವುದಾದರೂ ಒಂದು ಸಿಹಿ ನೈವೇದ್ಯವನ್ನು ಮಹಾಲಕ್ಷ್ಮಿಗೆ ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ ಪ್ರತಿ ಆಷಾಢ ಮಾಸದಲ್ಲಿ ಬರುವಂತಹ ಪ್ರತಿ ಶುಕ್ರವಾರಗಳು ಕೂಡ ಮರೆಯದೆ ಮನೆಯಲ್ಲಿ ಸರಳವಾಗಿ ಈ ರೀತಿಯಾಗಿ ನೀವು ಪದ್ಧತಿ ಇಲ್ಲ ಅಂತ ಅನ್ನುವವರು ಕೂಡ ಈ ರೀತಿಯಾಗಿ ಸರಳವಾಗಿ ಪ್ರತಿ ಆಷಾಢ ಶುಕ್ರವಾರನೂ ಕೂಡ ಮನೆಯಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ಬೋದು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಪಡಿ. ಅದಾಗಲಿಲ್ಲ ಅಂದರೆ ಆ ದಿನ ಶುಕ್ರವಾರ ಬೆಳಗ್ಗೆ 10 ಗಂಟೆ ಒಳಗೆ ಪೂಜೆಯನ್ನು ಮಾಡಿ ಅದನ್ನು ಬಿಟ್ಟರೆ ಸಂಜೆ ಮತ್ತೊಮ್ಮೆ ನೀವು ದೇವರಿಗೆ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ. ಮಹಾಲಕ್ಷ್ಮಿಯು ಶ್ರೀಮನ್ನಾರಾಯಣನ ಪತ್ನಿ. ಹಾಗಾಗಿ ಆಕೆಯನ್ನು ನಾವು ಪೂಜಿಸುವುದರಿಂದ ಮಹಾವಿಷ್ಣುವಿನ ಆಶೀರ್ವಾದ ಕೃಪೆ ಅನ್ನೋದು ಸಹ ನಮಗೆ ದೊರೆಯುತ್ತದೆ. ನಿಮಗೆ ಆಷಾಢ ಮಾಸದ ಪ್ರತಿ ಶುಕ್ರವಾರಗಳು ಕೂಡ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡೋದಕ್ಕೆ ಆಗಲ್ಲ ಅನ್ನೋದಾದರೆ ಅಟ್ಲೀಸ್ಟ್ ಒಂದು ಶುಕ್ರವಾರನಾದರೂ ಕೂಡ ಕಟ್ಟುನಿಟ್ಟಾಗಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮನೆಯಲ್ಲಿ ಮಾಡಿ ಖಂಡಿತವಾಗಿಯೂ ಕೂಡ ನಾವು ದೇವರಿಗೆ ಏನೇ ಒಂದು ಪೂಜೆ ಮಾಡಿದ್ರೂ ಕೂಡ ತಕ್ಷಣಕ್ಕೆ ನಮಗೆ ಫಲ ಸಿಗಲಿಲ್ಲ ಅಂದ್ರೂ ಕೂಡ ಖಂಡಿತವಾಗಿಯೂ ಯಾವಾಗಾದರೂ ಸಹ ನಮಗೆ ಅದರ ಒಂದು ಪೂಜೆಯ ಫಲ ಅನ್ನೋದು ನಮಗೆ ದೊರಕುತ್ತೆ. ನೋಡಿ, ನಾವು ನಿಷ್ಠೆಯಿಂದ ಭಕ್ತಿಯಿಂದ ದೇವರಿಗೆ ಮಾಡಿದಂಥ ಪೂಜೆ ಯಾವತ್ತಿಗೂ ಕೂಡ ವ್ಯರ್ಥ ಆಗೋದಿಲ್ಲ. ಯಾವುದಾದ್ರೂ ಒಂದು ಸಮಯದಲ್ಲಿ ನಮಗೆ ಅದರಿಂದ ಫಲ ಅನ್ನೋದು ನಮಗೆ ಪ್ರಾಪ್ತಿ ಆಗೇ ಆಗುತ್ತದೆ. ಆಷಾಢ ಶುಕ್ರವಾರದಂದು ಮನೆಯಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವುದರ ಜೊತೆಗೇ ಹೊಸ್ತಿಲು ಪೂಜೆಯನ್ನು ಸಹ ಮಾಡಬೇಕು. ಹಾಗೆಯೇ ತುಳಸಿ ಗಿಡದ ಪೂಜೆಯನ್ನು ಕೂಡ ಮಾಡಬೇಕು. ತುಳಸಿಯ ಮುಂದೆ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಸಲ್ಲಿಸಬೇಕು. ಹಾಗೆಯೇ ಹೊಸ್ತಿಲನ್ನು ಸ್ವಚ್ಛ ಮಾಡಿಕೊಂಡು ಅರಿಶಿನ ಕುಂಕುಮವನ್ನು ಹಚ್ಚಿಟ್ಟು ಪ್ರತಿನಿತ್ಯವೂ ಕೂಡ ಆಷಾಢ ಶುಕ್ರವಾರದ ಪ್ರತಿ ದಿನಗಳು ಕೂಡ ಸಂಜೆ ಸಮಯದಲ್ಲಿ ಹೊಸ್ತಿಲಿನಲ್ಲಿ ಪೂಜೆಯನ್ನು ಮಾಡಿ ದೀಪಗಳನ್ನು ಹಚ್ಚಿಡಬೇಕು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಮುಂದೆ ಪ್ರತಿ ಆಷಾಢ ಶುಕ್ರವಾರದಂದು ಹೇಗೆ ಪೂಜೆಯನ್ನು ಮಾಡಬೇಕು, ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಕೂಡ ಮುಂದಿನ ವಿಡಿಯೋಸಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ.